ಸಹೃದಯ ಎಲ್ಲ ಕೇಳುವ ಭಕ್ತಾಭಿಮಾನಿಗಳ ಪಾದಾರವಿಂದಗಳಲ್ಲಿ ಪ್ರಥಮದಲ್ಲಿ ಈ ಪಾಮರನ ಪ್ರಣಾಮಗಳನ್ನು ಸಮರ್ಪಿಸಿದ ಸದ್ಭಕ್ತರಾದವರೆಲ್ಲರೂ ಕೂಡ ಈ ದಿವಸ ಈ ಸನ್ಮಾನ್ಯರ ಸೌಗೃಹದಲ್ಲಿ ಪರಮಾತ್ಮನ ಸನ್ನಿಧಿಯಲ್ಲಿ ಕೂತ್ಕೊಂಡು ಭಕ್ತಿಯಿಂದ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು, ಭಗವಂತನ ಧ್ಯಾನವನ್ನು ಮಾಡಬೇಕು, ಪರಮಾತ್ಮನ ನಾಮಾಮೃತವನ್ನ ತಮ್ಮ ಕಿವಿಯಾರ ಕೇಳಿ ಆ ಮೂಲಕ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಇರುವ ಸದುದ್ದೇಶದಿಂದ ಪ್ರಾಜ್ಞರು, ಹಿರಿಯರು, ಜ್ಞಾನಿಗಳು, ಸದ್ಭಕ್ತರು ಆದ ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಈ ದಿವಸ ಪರಮಾತ್ಮನ ಸನ್ನಿಧಿಯಲ್ಲಿ ಆಸೀನರಾಗಿದ್ದಾರೆ ಸ್ವಾಮಿ. ಅಂದ ಹಾಗೆ ನಾವಾದರೂ ಇದೀಗ ಈ ಕ್ಷೇತ್ರಕ್ಕೆ ಅಂಬೆಗಾಲಿಡ್ತಾ ಇರ್ತಕ್ಕಂಥ ಪಾಮರರು ಅಂದರೆ ಹೆಚ್ಚಿನ ವಿಚಾರಗಳನ್ನಾಗ್ಲಿ, ಜ್ಞಾನವನ್ನಾಗ್ಲಿ, ಅನುಭವಗಳನ್ನಾಗ್ಲಿ ನಾವು ಹೊಂದಿರ್ತಕ್ಕಂಥವರಲ್ಲ ಸ್ವಾಮಿ. ಆದಾಗ್ಯೂ ಕೂಡ ಈ ದಿವಸ ಭಗವತ್ ಸನ್ನಿಧಿಯಲ್ಲಿ ನಿಂತ್ಕೊಂಡು ಭಕ್ತಿಯಿಂದ ಪರಮಾತ್ಮನನ್ನು ಸ್ಮರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅರಿತಾಗಲಿ ಮರೆತಾಗಲಿ ನಮ್ಮ ತೊದಲು ನುಡಿಗಳಿಂದಾಗಲಿ ಅಜ್ಞಾನ ಅಹಂಕಾರಗಳಿಂದಾಗಲಿ ಅಥವಾ ಈ ನಮ್ಮ ವಾಕ್ಯಗಳಿಂದೇನಾದ್ರೂ ಕೂಡ ಅಪಸ್ವರಗಳು ಅಪಶ್ರುತಿಗಳು ಮೂಡಿ ಬಂದಾಗಿ ಕೂಡ ಇದಕ್ಕೆ ನಾವ್ಯಾರು ಕೂಡ ಕಾರಣೀಭೂತರಲ್ಲ ಸ್ವಾಮಿ. ಎಲ್ಲದಕ್ಕೂ ಕೂಡ ಸರ್ವ ಸಕಲ ವಿಘ್ನ ನಿವಾರಕನಾಗಿರ್ತಕ್ಕಂಥ ವಿಘ್ನೇಶ್ವರನೇ ಕರ್ತ, ಸರ್ವ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಶನಿದೇವನೇ ಕರ್ತ ಎಂಬುದಾಗಿ ಈ ಜಗದೊಡೆಯ ಈ ಮನೆಯ ಆರಾಧ್ಯ ದೈವವಾಗಿರ್ತಕ್ಕಂಥ ಆ ಲಕ್ಷ್ಮೀ ರಂಗನಾಥ ಸ್ವಾಮಿಯೇ ಕರ್ತ ಎಂಬುದಾಗಿ ನಮ್ಮೆಲ್ಲರ ತಪ್ಪು ಒಪ್ಪುಗಳನ್ನು ಕೂಡ ಪ್ರಥಮದಲ್ಲಿ ಈ ಎಲ್ಲ ದೇವಾನು ದೇವತೆಗಳ ಪಾದಾರವಿಂದಗಳಲ್ಲಿ ಸಮರ್ಪಿಸಿಕೊಳ್ತಾ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಈ ಕಥಾಭಾಗವನ್ನ ಶ್ರದ್ಧಾಭಕ್ತಿಯಿಂದ ವಾಚನ ಮಾಡಬೇಕು. ಹಿಂದೆ ದ್ವಾಪರಾಯುಗದಲ್ಲಿ ಪಾಂಡವರು ಹಾಗೂ ಕೌರವರು ಜೂಜಾಟವನ್ನು ಆಡ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಶಕುನಿಯ ಕಪಟ ದ್ಯೂತಕಕ್ಕೆ ಅಂದರೆ ಮೋಸದಿಂದ ಆಡ್ತಕ್ಕಂಥ ಜೂಜಾಟಕ್ಕೆ ಪಾಂಡವರು ತಮ್ಮೆಲ್ಲ ಸಕಲ ಸಾಮ್ರಾಜ್ಯವನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ 12 ವರ್ಷಗಳ ಕಾಲ ವನವಾಸ, 1 ವರ್ಷದ ಅಜ್ಞಾತವಾಸಕ್ಕಾಗಿ ಅರಣ್ಯಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಈ ಪಾಂಡವರಿದರಲ್ಲ ಮಹಾನ್ ಸತ್ಯಸಂಧರಾಗಿರ್ತಕ್ಕಂಥವ್ರು. ಇದನ್ನು ಅರಿತಿರುವ ಪುರಪ್ರಮುಖರು ಪುರವಾಸಿಗಳು ಸತ್ಯಸಂಧರಾಗಿರ್ತಕ್ಕಂಥ ಪಾಂಡವರ ಜೊತೆ ನಾವು ಅರಮನೆಯಲ್ಲಿ ನಾವು ಈ ಅರಣ್ಯದಲ್ಲಿದ್ದರೂ ಕೂಡ ನಮ್ಮ ಪಾಲಿಗಳು ಅರಮನೆಯೇ ಸರಿ ಎಂಬುದಾಗಿ ಆ ಪುರಪ್ರಮುಖರೆಲ್ಲರೂ ಕೂಡ ಪಾಂಡವರನ್ನು ಅನುವರ್ತಿಸಿಕೊಂಡು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ ಸ್ವಾಮಿ. ಆ ಸಂದರ್ಭದಲ್ಲಿ ತಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತಾ ಇರ್ತಕ್ಕಂಥ ಈ ಪುರಪ್ರಮುಖರಿಗೆ ಪುರವಾಸಿಗಳಿಗೆ ಧರ್ಮರಾಜ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ ಪಾದ್ಯಾದಿಗಳನ್ನಿತ್ತು ಕುಡಿಲಿಕ್ಕೆ ಮಧುಪರ್ಕವನ್ನ ನೀಡಿ ತನ್ನ ಪರ್ಣಶಾಲ ಒಳಭಾಗಕ್ಕೆ ಕರೆದೊಯ್ದು ಒಂದು ದರ್ಭಾಸನವನ್ನ ಅಂದ್ರೆ ಒಂದು ಹುಲ್ಲಿನ ಚಾಪೆಯನ್ನು ಹಾಕಿ ಕುಂಡರಿಸಿ ಹೇಳ್ತಾರೆ ಮಹಾಸ್ವಾಮಿ. ನನ್ನಂತಹ ಹೀನ ಜಗತ್ತಲ್ಲಿ ಬೇರೆ ಯಾಕೆ ಅಂತ ಹೇಳಿದ್ರೆ ನಾನು ಹಿಂದೆ ರಾಜನಾಗಿದ್ದಂತಹ ಸಂದರ್ಭದಲ್ಲಿ ತಮ್ಮಂತಹ ಯತೀಶ್ವರರು ಜ್ಞಾನಿಗಳು ತಪಸ್ವಿಗಳು ನನ್ನ ಆಸ್ಥಾನಕ್ಕೆ ಬಂದಿದ್ದೆ ಆದ ಪಕ್ಷದಲ್ಲಿ ತಮ್ಮಗಳನ್ನ ನಾನು ಚಿತಾಸನದಲ್ಲಿ ಕುಂಡರಿಸಿ ಸತ್ಕರಿಸ್ತಾ ಇದ್ದೆ ಸ್ವಾಮಿ. ಅಂತ ಮಹಾಮಹಿಮರಾಗಿರ್ತಕ್ಕಂಥ ತಮ್ಮಗಳಿಗೆ ದಿವಸ ಕೇವಲ ಒಂದು ಹುಲ್ಲಿನ ಚಾಪೆಯನ್ನು ಹಾಕ್ತಕ್ಕಂಥ ದುರ್ಗತಿಯಲ್ಲಿ ಬಂದಿದೆ ಸ್ವಾಮಿ. ನಾನು ಒಬ್ಬನೇ ಕಷ್ಟಪಡ್ತಾ ಇಲ್ಲ, ನನ್ನ ಜೊತೆ ಅಸಹಾಯ ಶೂರರಾಗಿರ್ತಕ್ಕಂಥ ಈ ನನ್ನ 4 ಮಂದಿ ಸಹೋದರರು ಕೂಡ ಕಷ್ಟಪಡ್ತಾ ಇದ್ದಾರೆ. ಯಾರು? ಭೀಮಾರ್ಜುನ ನಕುಲ ಸಹದೇವಾದಿಗಳು. ಅದಕ್ಕೂ ಮಿಗಿಲಾಗಿ ಮಹಾ ಸಾಧ್ವೀಮಣಿಯಾಗಿರ್ತಕ್ಕಂಥ ಸುಕೋಮಲೆಯಾಗಿರ್ತಕ್ಕಂಥ ನನ್ನ ಮಡದಿ ದ್ರೌಪದಿ ಕೂಡ ನನ್ನೊಟ್ಟಿಗೆ ಕಷ್ಟಪಡ್ತಾ ಇದ್ದಾಳೆ ಸ್ವಾಮಿ. ನಮಗೆ ಇಂತಹ ಕಷ್ಟಗಳು ಒದಗಿ ಬಂತು ಎಂಬುದಾಗಿ ಧರ್ಮರಾಜ ತನ್ನೆಲ್ಲ ಮನಸ್ಸಿನ ದುಗುಡ ದುಮ್ಮಾನಗಳೆಲ್ಲವನ್ನು ಕೂಡ ಆ ಬೃಹದಶ್ವ ಮುನೀಶ್ವರರ ಬಳಿ ತೋಡಿಕೊಡ್ತಾ ಇದ್ದಾರೆ ಸ್ವಾಮಿ. ಆ ಸಂದರ್ಭದಲ್ಲಿ ಬೃಹದಶ್ವ ಮುನೀಶ್ವರರಾದರು ಪಾಂಡವರ ಮನಸ್ಸಿನಲ್ಲಿ ವ್ಯಾಪಿಸಿಕೊಂಡಿರ್ತಕ್ಕಂಥ ದುಃಖ ಇದೆಯಲ್ಲ ಸ್ವಾಮಿ, ಈ ನೋವನ್ನ ಶಮನಗೊಳಿಸಬೇಕು ಅಂದ್ರೆ ಹೋಗಲಾಡಿಸಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಧರ್ಮರಾಜ. ನೀನು ಪಡ್ತಾ ಇರ್ತಕ್ಕಂಥ ಈ ಕಷ್ಟಗಳು ಹೆಚ್ಚು ಅಂತ ಯಾಕಪ್ಪ ನೀನು ಭಾವಿಸ್ಕೊಂಡಿದ್ಯಾ? ಅಯ್ಯ, ನೀನೇನು ಅಸಾಮಾನ್ಯನಲ್ಲ, ಒಬ್ಬಂಟಿಗನೂ ಅಲ್ಲ, ನಿನ್ನ ಜೊತೆ ಯಾರಿದ್ದಾರೆ? ಸದಾ ನಿನ್ನ ಸಹಾಯಕ್ಕೋಸ್ಕರ ಅಸಹಾಯ ಶೂರರಾಗಿರ್ತಕ್ಕಂಥ ಈ ನಿನ್ನ 4 ಮಂದಿ ಸಹೋದರರು ಯಾರು? ಭೀಮ, ಅರ್ಜುನ, ನಕುಲ ಸಹದೇವಾದಿಗಳು ನಿನ್ನ ಸದಾ ನಿನ್ನ ಜೊತೆಲಿದ್ದಾರೆ ಬೆಂಬಲವಾಗಿ. ಅದಕ್ಕೂ ಮಿಗಿಲಾಗಿ ಮಹಾ ಸಾಧ್ವೀಮಣಿಯಾಗಿರ್ತಕ್ಕಂಥ ಸುಕೋಮಲೆಯಾಗಿರ್ತಕ್ಕಂಥ ಮಹಾನ್ ಪತಿವ್ರತ ಶಿರೋಮಣಿಯಾಗಿರ್ತಕ್ಕಂಥ ನಿನ್ನ ಮಡದಿ ದ್ರೌಪದಿ ಕೂಡ ನೀನು ಹುಟ್ಟಿದ್ದಾರೆ ಧರ್ಮನಂದನ. ಅದಕ್ಕೂ ಮಿಗಿಲಾಗಿ ಹಸಿದ ಹೊಟ್ಟೆಗೆ ಅನ್ನವನ್ನು ದಯಪಾಲಿಸ್ತಕ್ಕಂಥ ಅಕ್ಷಯ ಪಾತ್ರೆಯನ್ನು ಕೂಡ ನೀವು ಹೊಂದಿದ್ದೀರ ಗಣಪ. ಎಲ್ಲಕ್ಕೂ ಮಿಗಿಲಾಗಿ ಆ ಜಗದಕ್ಷಕನಾದ ಶ್ರೀಮನ್ ನಾರಾಯಣನ ಕೃಪೆ ಸದಾ ನಿಮ್ಮ ಬೆನ್ನಿಗಿದೆ ಎಂದ ಮೇಲೆ ಧರ್ಮನಂದನ ಅಪ್ಪ, ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ವ್ಯಕ್ತಿ ಪಡ್ತಾ ಇದ್ದೀಯಲ್ಲೋ, ಇದು ಯಾವುದು ಹೆಚ್ಚಿನ ಕಷ್ಟಗಳು ಅಂತ ನೀನು ಭಾವಿಸ್ಕೊಳ್ಬೇಡ ಮಹಾರಾಜ. ನಿನಗಿಂತಲೂ ಹೆಚ್ಚಿನದಾಗಿ ಹಿಂದೆ ತ್ರೇತಾಯುಗದಲ್ಲಿ ಸೂರ್ಯವಂಶದ ದೊರೆಯಾಗಿರ್ತಕ್ಕಂಥ ಸತ್ಯ
ಸತ್ಯವ್ರತ ಎಂಬತಕ್ಕಂಥ ಒಬ್ಬ ಮಹಾರಾಜ ನವಗ್ರಹಗಳ ಅವಕೃಪೆಗೆ ಗುರಿಯಾಗಿ ಬಹಳ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸತ್ಯ ಸಂಕಲ್ಪನಾದ ಶ್ರೀದೇವಿಯವರ ಅವಕೃಪೆಗೆ ಗುರಿಯಾಗಿ ತನ್ನ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಕಾಡು ಮೇಡುಗಳಲ್ಲಿ ಅರಿದು ಕೊನೆಗೆ ಶರಣಾರ್ಥದಲ್ಲಿ ನಿಂತುಕೊಂಡು ಭವತಿ ಭಿಕ್ಷಾಂದೇಹಿ ಎಂಬುದಾಗಿ ಭಿಕ್ಷಾಟನೆ ಮಾಡಿರ್ತಕ್ಕಂಥ ಒಬ್ಬ ಸತ್ಪುರುಷ ಚಕ್ರವರ್ತಿಯ ಕಥೆಯನ್ನು ಈ ದಿವಸ ಹೇಳ್ತೀನಿ. ಧರ್ಮನಂದನ, ನೀವೆಲ್ಲರೂ ಕೂಡ ಆದಿಯಿಂದ ಅಂತ್ಯದವರೆಗೂ ಕೂಡ ಶ್ರದ್ಧಾಭಕ್ತಿಯಿಂದ ಕೂತ್ಕೊಂಡು ಈ ಕಥೆಯನ್ನು ಕೇಳಿದ್ದೆ ಆದ ಪಕ್ಷದಲ್ಲಿ ಧರ್ಮರಾಜ, ಈಗ ನೀವು ಅನುಭವಿಸ್ತಾ ಇರ್ತಕ್ಕಂಥ 12 ವರ್ಷದ ವನವಾಸದ ನೋವಿದೆಯಲ್ಲ, ಈ ನೋವೆಲ್ಲವೂ ಕೂಡ ಪರಿಹಾರವಾಗಿ ಮುಂದೆ ನಿಮ್ಮ ಬಾಳಿನಲ್ಲಿ ಶುಭ ಸಮಯ ಶುಭ ಗಳಿಗೆ ಪ್ರಾಪ್ತವಾಗುತ್ತೆ ಎಂಬುದಾಗಿ ಹೇಳಿಬಿಟ್ಟು ಇದೀಗ ನೋಡಿ ಬೃಹದೇಶ್ವರ ಮುನೀಶ್ವರರು ಪಾಂಡವರ ಪರ್ಣಶಾಲೆ ಕೂತ್ಕೊಂಡು ಈ ಮುಂದಿನ ಕಥಾಭಾಗವನ್ನ ಅಂದರೆ ರಾಜಾ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬ ಈ ಕಥಾಭಾಗವನ್ನ ಪಾಂಡವರಿಗೆ ವಾಚನ ಮಾಡ್ತಾ ಇದ್ದಾರೆ ಸ್ವಾಮಿ. ಯಾವ ಕಥಾಭಾಗವನ್ನ ಆದಿಯಿಂದ ಅಂತ್ಯದವರೆಗೂ ಕೂಡ ಶ್ರದ್ಧಾಭಕ್ತಿಯಿಂದ ಕೂತ್ಕೊಂಡು ಕೇಳಿರ್ತಕ್ಕಂಥ ಪಾಂಡವರ 12 ವರ್ಷದ ವನವಾಸದ ನೋವೆಲ್ಲವೂ ಕೂಡ ಪರಿಹಾರವಾಗಿ ಮುಂದೆ ಅವರ ಬಾಳಿನಲ್ಲಿ ಶುಭ ಸಮಯ ಶುಭ ಗಳಿಗೆ ಪ್ರಾಪ್ತವಾಗಿದೆ ಎಂದ ಮೇಲೆ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿವಸ ಅಂದ್ರೆ ಶುಭ ಶ್ರಾವಣ ಮಾಸದ ಶುಭ ಶುಕ್ರವಾರದ ರಾತ್ರಿ ನಾವೆಲ್ಲರೂ ಕೂಡ ಈ ಭಗವತ್ ಸನ್ನಿಧಿಯಲ್ಲಿ ಕೂತ್ಕೊಂಡು ಶ್ರದ್ಧಾಭಕ್ತಿಯಿಂದ ಕೂಡಿರ್ತಕ್ಕಂಥ ಭಗವಂತನ ಘನ ಮಹಿಮೆಗಳನ್ನ ಜಗತ್ತಿನಲ್ಲಿ ಸಾರಿ ಸಾರಿ ಹೇಳ್ತಕ್ಕಂಥ ಈ ಪುಣ್ಯ ಚರಿತ್ರೆಯನ್ನ ಆದಿಯಿಂದ ಅಂತ್ಯದವರೆಗೂ ಕೂಡ ಶ್ರದ್ಧಾಭಕ್ತಿಯಿಂದ ಕೂತ್ಕೊಂಡು ಕೇಳಿದ್ದೆ ಆದ ಪಕ್ಷದಲ್ಲಿ ಭಕ್ತಿಯಿಂದ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ದೆ ಆದ ಪಕ್ಷದಲ್ಲಿ ನಮ್ಮೆಲ್ಲರ ಬಾಳಿನ ಕ್ಲೇಶಗಳು ದುಗುಡ ದುಮ್ಮಾನಗಳ ಪರಿಹಾರವಾಗಿ ನಮ್ಮ ಬಾಳಿನಲ್ಲೂ ಕೂಡ ಶುಭ ಸಮಯ ಶುಭ ಗಳಿಗೆ ಪ್ರಾಪ್ತವಾಗುತ್ತೆ ಎಂಬ ದೃಢವಾದ ನಂಬುಗೆಯಿಂದ ನಾವೆಲ್ಲರೂ ಕೂಡ ಈ ದಿವಸ ಶ್ರದ್ಧಾಭಕ್ತಿಯಿಂದ ಕೂತ್ಕೊಂಡು ಈ ಕಥಾಭಾಗವನ್ನು ಶ್ರದ್ಧಾಭಕ್ತಿಯಿಂದ ಆಲಿಸೋಣ ಸ್ವಾಮಿ. ನೋಡಿ, ಈ ಮನೆಯ ಸದ್ಭಕ್ತರು ಒಂದು ಶುಭ ಸಂಕಲ್ಪವನ್ನು ಮಾಡಿಕೊಂಡು ಈ ದಿವಸ ನಮ್ಮ ಮನೆಯಲ್ಲಿ ಭಗವತ್ ಸಂಕೀರ್ತನೆಯನ್ನು ಹಮ್ಮಿಕೊಳ್ಬೇಕು, ಪರಮಾತ್ಮನ ಸ್ಮರಣೆಯನ್ನ ಪರಮಾತ್ಮನ ಹರಿಕಥಾ ಶ್ರವಣವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಬಹಳ ಶ್ರದ್ಧಾಭಕ್ತಿಯಿಂದ ಈ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ ಸ್ವಾಮಿ. ಅವರಷ್ಟೇ ಕೂತ್ಕೊಂಡು ಕತೆ ಕೇಳಬಹುದಾಗಿತ್ತು ಅಥವಾ ಅವರ ಕುಟುಂಬ ವರ್ಗದವರಷ್ಟೇ ಕೂತ್ಕೊಂಡು ಪರಮಾತ್ಮನ ಸೇವೆ ಮಾಡಬಹುದಾಗಿತ್ತು. ಆದರೆ ಇವರು ಸ್ವಾರ್ಥಿಗಳಲ್ಲ ಸ್ವಾಮಿ. ನಾವಷ್ಟೇ ಭಗವತ್ ಕೃಪೆಗೆ ಪಾತ್ರ ಆದ್ರೆ ಸಾಲದು, ನಮ್ಮ ನೆಂಟರಿಷ್ಟರು ಬಂಧು ವರ್ಗದವರು ಹಿತೈಷಿಗಳು ನೋಡಿ ನೆರೆಹೊರೆಯವರು ಸಕಲ ಭಕ್ತಾದಿಗಳು ಕೂಡ ಈ ಪರಮಾತ್ಮನ ಸೇವೆಯನ್ನು ಮಾಡಲಿ, ಭಗವಂತನ ಧ್ಯಾನವನ್ನು ಮಾಡಲಿ, ಪರಮಾತ್ಮನ ನಾಮಾಮೃತವನ್ನು ತಮ್ಮ ಕಿವಿಯಾರ ಕೇಳುವ ಮುಖೇನ ಅವರವರ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಿ ಎನ್ನುವ ಉದ್ದೇಶದಿಂದ ನಮ್ಮೆಲ್ಲರನ್ನೂ ಕೂಡ ಬಹಳ ಭಕ್ತಿಯಿಂದ ಇಲ್ಲಿ ಬರಮಾಡಿಕೊಂಡಿದ್ದಾರೆ ಸ್ವಾಮಿ. ಹೌದಲ್ವಾ? ನೋಡಿ, ನಮ್ಮೆಲ್ಲರಿಗೂ ಕೂಡ ಇಂಥ ಸುಸಂದರ್ಭಗಳಿದಾವಲ್ಲ, ಇದು ಬಾಳಿನ ಸುಖ ಸುಮ್ಮನೆ ಸಿಗ್ತಕ್ಕಂಥದ್ದಲ್ಲ ತಾಯಿ. ಅಂದ್ರೆ ನಾವು ಬೇಕು ಅಂದಾಗೆಲ್ಲ ಈ ಸಂದರ್ಭಗಳು ನಮ್ಮ ಬಾಳಿನಲ್ಲಿ ಸಿಗೋದಿಲ್ಲ, ನಾವು ಬಯಸಿದಾಗೆಲ್ಲ ಈ ಸಂದರ್ಭಗಳನ್ನು ಬಾಳಿನಲ್ಲಿ ಒದಗಿ ಬರೋದು ಇಲ್ಲ ತಾಯಿ. ಯಾಕೆ ಮಾತನ್ನು ವಿಶೇಷವಾಗಿ ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಕೆಲವೊಮ್ಮೆ ನಮ್ಮ ಮನೆಗಳಲ್ಲೇ ಕಥೆಗಳನ್ನು ಹಮ್ಮಿಕೊಳ್ತೀವಿ. ಎಷ್ಟೋ ಮಂದಿ ಇದ್ದೀರಾ ಸದ್ಭಕ್ತರು, ನಿಮ್ಮ ಮನೆಗಳಲ್ಲಿ ವರ್ಷ ಪ್ರತಿನೋ ಅಥವಾ ಭಗವಂತ ನಮಗೆ ಶಕ್ತಿಯನ್ನು ಕೊಟ್ಟಾಗ ಕಥೆಗಳನ್ನು ಏರ್ಪಡಿಸ್ತಕ್ಕಂಥ ಸಾಕಷ್ಟು ಮಂದಿ ಇದ್ದೀರಾ. ನೀವು ಆಲೋಚನೆ ಮಾಡಿ, ನಮ್ಮ ಮನೆಯಲ್ಲೇ ಸ್ವತಃ ನಮ್ಮ ಮನೆಯಲ್ಲೇ ಕಥೆಗಳನ್ನು ಹಮ್ಮಿಕೊಂಡ್ರು ಕೂಡ ಆದಿಯಿಂದ ಅಂತ್ಯದವರೆಗೂ ಕೂಡ ಶ್ರದ್ಧಾಭಕ್ತಿಯಿಂದ ಕೂತ್ಕೊಂಡು ಕಥೆಯನ್ನು ಪರಿಪೂರ್ಣವಾಗಿ ಕೇಳಿ ಸಾಧ್ಯವಾಗುವುದಿಲ್ಲ ಸ್ವಾಮಿ. ಯಾಕೆ ಅಂತ ಹೇಳಿದ್ರೆ, ಬಂದಿರತಕ್ಕಂಥ ಭಕ್ತಾದಿಗಳ ಬೇಕು ಬೇಡಗಳನ್ನು ಪೂರೈಸೋದ್ರಲ್ಲೇ ಒಂದಷ್ಟು ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಾವು ವ್ಯರ್ಥ ಮಾಡ್ಕೊಂಡ್ಬಿಡ್ತೇವೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ನೆಂಟರಿಷ್ಟರ ಮನೆಗಳಲ್ಲೋ ಬಂಧುಗಳ ಮನೆಯಲ್ಲೋ ದೇವ ಮಂದಿರಗಳಲ್ಲೋ ನೆರೆಹೊರೆಯಲ್ಲೋ ಕಥೆಗಳನ್ನು ಹಮ್ಮಿಕೊಂಡಿದ್ರು ಕೂಡ ನಮಗೂ ಭಕ್ತಿಯಿಂದ ಆಹ್ವಾನ ಇದ್ರೂ ಕೂಡ ಎಷ್ಟೋ ಬಾರಿ ಹೋಗಿ ಸದ್ಭಕ್ತಿಯಿಂದ ಕೂತ್ಕೊಂಡು ರಾತ್ರಿ ಇಡೀ ಪರಮಾತ್ಮನ ಸೇವೆ ಮಾಡ್ತಕ್ಕಂಥ ಅವಕಾಶಗಳು ಸಂದರ್ಭಗಳು ಎಷ್ಟೋ ಬಾರಿ ನಮಗೆ ಸಿಗೋದೇ ಇಲ್ಲ ಸ್ವಾಮಿ. ಆದ್ರೆ ಈ ದಿವಸ ನಾವೆಲ್ಲರೂ ಕೂಡ ಭಗವತ್ ಸನ್ನಿಧಿಯಲ್ಲಿ ಕೂತ್ಕೊಂಡು ಪರಮಾತ್ಮನ ಸೇವೆ ಮಾಡ್ತಾ ಇದೀವಿ, ಪರಮಾತ್ಮನ ಧ್ಯಾನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದು ಕೇವಲ ನಮ್ಮ ಸ್ವಪ್ರಯತ್ನ ಅಂತ ಯಾರು ಭಾವಿಸ್ಕೊಳ್ಬಾರದು ಸ್ವಾಮಿ. ನಮ್ಮ ಪ್ರಯತ್ನವಲ್ಲ ಇದು. ಯಾರಿಗೆ ಭಗವಂತನ ಅನುಗ್ರಹ ಆಗುತ್ತೆ, ಯಾರಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ, ಅವರು ಮಾತ್ರ ಪರಮಾತ್ಮನ ಸನ್ನಿಧಿಯಲ್ಲಿ ಕೂತ್ಕೊಂಡು ಭಕ್ತಿಯಿಂದ ಕಥೆಯಿಂದ ಕೇಳಲಿಕ್ಕೆ ಸಾಧ್ಯ, ಪರಮಾತ್ಮನ ಸೇವೆ ಮಾಡಲಿಕ್ಕೆ ಸಾಧ್ಯ ಸ್ವಾಮಿ. ಯೋಗಗಳು ಕೂಡಿ ಬರಬೇಕಂತ ಈ ಸುಸಂದರ್ಭಗಳನ್ನು ಬಾಳಿನಲ್ಲಿ ಪ್ರಾಪ್ತವಾಗಬೇಕು ಅಂತ ಹೇಳಿದ್ರೆ ಇಂಥ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಮನೆಯ ಸದ್ಭಕ್ತರೆಲ್ಲರಿಗೂ ಕೂಡ ಪರಮಾತ್ಮ ಆಯುರ ಆರೋಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ, ಯಶಸ್ಸು ಕೀರ್ತಿಯನ್ನು ಅವರಿಗೆ ದಯಪಾಲಿಸಲಿ ಎಂಬುದಾಗಿ ವಿಶೇಷವಾಗಿ ಅವರಿಗೆ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ವಿಶೇಷವಾಗಿ ನೋಡಿ, ಈ ಮನೆಯ ಸದ್ಭಕ್ತರೆಲ್ಲರಿಗೂ ಕೂಡ ಪರಮಾತ್ಮ ಆಯುರ ಆರೋಗ್ಯಾದಿಗಳನ್ನ ನೆಮ್ಮದಿಯನ್ನು ಕರುಣಿಸುವ ಜೊತೆಗೆ ಈ ಮನೆಯಲ್ಲಿ ಸದಾ ಕಾಲದಲ್ಲೂ ಕೂಡ ಭಗವಂತನ ನಾಮಾಮೃತ ತುಂಬಿ
ಕೇಳಿ ಬರ್ತಾ ಇರಲಿ ಅಂತ ಹೇಳಿ ನಮ್ಮ ತಂಡದವರ ಪರವಾಗಿ ನಾನು ಪ್ರಥಮದಲ್ಲಿ ಈ ದೇವಾನುದೇವತೆಗಳ ಪಾದಾರವಿಂದಗಳಲ್ಲಿ ಬೇಡಿಕೊಳ್ತಾ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಈ ಕಥಾಭಾಗವನ್ನ ಶ್ರದ್ಧಾಭಕ್ತಿಯಿಂದ ವಾಚನ ಮಾಡೋಣ. ನಡೆದ ತ್ರೇತೆಯೊಳೋರ್ವ ಕೊಡವೆ ಬಾಲಕ ಎಂಬತಕ್ಕಂಥವರು ಕಾಳಿಂಗಪುರ ಅರ್ಥಾತ್ ಕಳಿಂಗವೆಂಬ ರಾಜ್ಯವನ್ನ ಬಹಳ ಸತ್ಯಸಂಧವಾಗಿ ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಗೋವಿಂದ ಶರ್ಮ ರಾಜ ದಂಪತಿಗೆ ಇರ್ತಕ್ಕಂಥ ಒಂದು ವ್ಯತೆ ಅಥವಾ ಈ ಕಡೆ ಕಾಳಿಂಗಪುರ ಅಂದ್ರೆ ಕಳಿಂಗವೆಂಬ ರಾಜ್ಯವನ್ನ ಬಹಳ ಸತ್ಯಸಂಧವಾಗಿ ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದ್ರೆ ಈ ಗೋವಿಂದ ಶರ್ಮ ರಾಜ ದಂಪತಿಗಳಿಗೆ ಇರ್ತಕ್ಕಂಥ ಒಂದು ವ್ಯತೆ ಅಥವಾ ಕೊರಗು ಏನಪ್ಪಾ ಅಂತ ಹೇಳಿದ್ರೆ ಬಹು ವರ್ಷಗಳ ಕಾಲ ಮಕ್ಕಳಿಲ್ಲ ಎಂಬ ವ್ಯತೆ. ಬಹು ವರ್ಷಗಳ ಕಾಲ ಮಕ್ಕಳಿಲ್ಲ ಎಂಬ ವ್ಯತೆ ಈ ರಾಜ ದಂಪತಿಗಳನ್ನು ಕಾಡ್ತಾ ಇದ್ರೆ ಬಹು ವರ್ಷಗಳ ಕಾಲ ಇವರ ಕುಲಸ್ವಾಮಿಯ
ಇರ್ತಕ್ಕಂಥ ಈ ರಾಜ ದಂಪತಿಗಳಿಗೆ, ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ರಾಜ ದಂಪತಿಗಳಿಗೆ ಜಗತ್ರಕ್ಷಕನಾದ ಶ್ರೀಮನ್ನಾರಾಯಣನ ಕೃಪೆಯಿಂದ ಗಂಡು ಸಂತಾನವಾಗಿ ಆ ಮಗುವಿಗೆ ಶುಭ ಲಗ್ನ ಶುಭ ಗಳಿಗೆಯಲ್ಲಿ ಸತ್ಯವ್ರತ ಎಂಬುದಾಗಿ ನಾಮಕರಣವನ್ನು ಮಾಡ್ತಾ ಇದ್ದಾರೆ ಸ್ವಾಮಿ. ಈ ಬಾಲಕನಾಗಿರ್ತಕ್ಕಂಥ ಸತ್ಯವ್ರತ ತನ್ನ ಬಾಲ್ಯಾವಸ್ಥೆಯಲ್ಲಿ ರಾಜೋಚಿತವಾಗಿರ್ತಕ್ಕಂಥ ಶಾಸ್ತ್ರಗಳನ್ನ, ಕ್ಷತ್ರಿಯೋಚಿತವಾದ ವಿದ್ಯಾಭ್ಯಾಸಗಳನ್ನೆಲ್ಲ ಮುಗಿಸಿ ಪ್ರಾಪ್ತ ವಯಸ್ಕನಾದ ಸಂದರ್ಭದಲ್ಲಿ ಈ ಗೋವಿಂದೇಶ್ವರ ದಂಪತಿಗಳು ನೋಡಿ ವಯೋಧೇನು ತಮ್ಮ ಮಗನಾಗಿರ್ತಕ್ಕಂಥ ಈ ಸತ್ಯವ್ರತ ಮಹಾರಾಜನಿಗೆ ಪಕ್ಕದ ಸೌರಾಷ್ಟ್ರ ಸಾಮ್ರಾಜ್ಯದ ಯುವರಾಣಿಯಾಗಿರ್ತಕ್ಕಂಥ ಚಂದ್ರಹಾಸಿ ಎಂಬ ವಧುವನ್ನ ತೆಗೆದುಕೊಂಡು ವಿವಾಹ ಮಾಡಿ ಆ ಸಕಲ ಕಳಿಂಗ ಸಾಮ್ರಾಜ್ಯದ ಅಧಿಕಾರವೆಲ್ಲವನ್ನು ಕೂಡ ಈ ಸತ್ಯವ್ರತ ಮಹಾರಾಜನಿಗೆ ವಹಿಸಿಕೊಟ್ಬಿಟ್ಟು ವಯೋವೃದ್ಧರಾಗಿರ್ತಕ್ಕಂಥ ಗೋವಿಂದೇಶ್ವರ ದಂಪತಿಗಳಿರುವರು ಕೂಡ ವಾನಪ್ರಸ್ಥಾಶ್ರಮ ಅಂದರೆ ಮಾನವರ ಜೀವಿತದ ಅಂತಿಮ ಕ್ಷಣ ಸ್ವಾಮಿ ಏನು ಅರಣ್ಯವಾಸಕ್ಕೆ ತೆರಳುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇತ್ತ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಸತ್ಯವ್ರತ ಮಹಾರಾಜ ಶೌರ್ಯ ಪರಾಕ್ರಮಗಳಲ್ಲಿ ಸೂರ್ಯನಿಗೆ ಸಮನಾಗಿ, ಶಾಂತಿ ಮತ್ತು ಸಹನೆಯಲ್ಲಿ ಭೂಮಿಗೆ ಸಮನಾಗಿ, ಸದಾ ಕಾಲದಲ್ಲೂ ಕೂಡ ಪ್ರಜೆಗಳ ಹಿತಚಿಂತಕನಾಗಿ, ಪ್ರಜೆಗಳ ಕಷ್ಟ ಸುಖಗಳಲ್ಲಿ ಪ್ರಜೆಗಳ ಹಿತಚಿಂತಕನಾಗಿ ಸದಾ ಕಾಲದಲ್ಲೂ ಕೂಡ ಪರಮಾತ್ಮನ ಸ್ಮರಣೆಯನ್ನು ಮಾಡ್ಕೊಂಡು ಕಾಲಹರಣ ಮಾಡಬೇಕಾದ್ರೆ ಒಂದಾನೊಂದು ದಿವಸ ಈ ಸತ್ಯವ್ರತ ಮಹಾರಾಜನ ಒಡ್ಡೋಲಗ ಅಂತ ಹೇಳಿದ್ರೇನು, ರಾಜಸಭೆ ನಡೀತಾ ಇರ್ತಕ್ಕಂಥ ಸಂದರ್ಭ ಸ್ವಾಮಿ. ರಾಜಸಭೆಯಲ್ಲಾದ್ರೂ ಸಭಾಯೋಗ್ಯರಾಗಿರ್ತಕ್ಕಂಥ ಪಂಡಿತರು, ಬ್ರಾಹ್ಮಣೋತ್ತಮರು, ಅಧಿಕಾರಿವೃಂದದವರು, ಮಂತ್ರಿ ಸೇನಾಧಿಪತಿಗಳು, ಸಭಾಸಭಿಕರು, ಹೀಗೆ ಸಕಲರಿಂದಲೂ ಸಾಲಾಂಕೃತವಾಗಿರ್ತಕ್ಕಂಥ ಈ ಸತ್ಯವ್ರತ ಮಹಾರಾಜನ ಪ್ರೈನ ಒಡ್ಡೋಲಗದಲ್ಲಿ ಪಂಚಾಂಗ ಶ್ರವಣಕ್ಕಾಗಿ ಬಂದಿರತಕ್ಕಂಥ ವಿಪ್ರೋತ್ತಮರು ಈ ಏನು ಆ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅರಮನೆಯ ಒಂದು ಭಾಗದಲ್ಲಿ ಕೂತ್ಕೊಂಡು ನವಗ್ರಹಗಳ ವಿಚಾರವಾಗಿ ತಮ್ಮ ತಮ್ಮಲ್ಲಿ ಚರ್ಚೆ ಮಾಡ್ತಾ ಇದ್ರೆ ಈ ವಿಚಾರವನ್ನು ಆಲಿಸಿರ್ತಕ್ಕಂಥ ಈ ಸತ್ಯವ್ರತ ಮಹಾರಾಜ ಆ ದಿವಸ ಆಕಸ್ಮಿಕವಾಗಿ ಸಭೆಯಲ್ಲಿರ್ತಕ್ಕಂಥ ವಿಪ್ರೋತ್ತಮರನ್ನ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ, ಏನೇ ವಿಪ್ರೋತ್ತಮರೇ, ನೀವು ಸದಾ ಕಾಲದಲ್ಲೂ ಕೂಡ ನವಗ್ರಹಗಳನ್ನ ಪೂಜಿಸಿ ಆರಾಧಿಸ್ತಾ ಇದ್ದೀರಾ, ನವಗ್ರಹಗಳ ಮಹಿಮೆಗಳನ್ನ ಜಗತ್ತಿನಾದ್ಯಂತ ಕೊಂಡಾಡ್ತಾ ಇದ್ದೀರಾ. ಹಾಗಾದ್ರೆ ಮಾನವರಾದ ನಾವುಗಳು ಹೀಗೆ ಭಕ್ತಿಯಿಂದ ನವಗ್ರಹಗಳನ್ನ ಪೂಜಿಸಿ ಆರಾಧಿಸಿದ್ದೇ ಆದ ಪಕ್ಷದಲ್ಲಿ ನಮಗೆ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥ ಶ್ರೇಷ್ಠವಾದ ಗ್ರಹ ಯಾವುದು? ನಾವೆಷ್ಟು ಅನನ್ಯ ಭಕ್ತಿಯಿಂದ ನವಗ್ರಹಗಳನ್ನ ಪೂಜಿಸಿ ಆರಾಧಿಸಿದ್ರು ಕೂಡ ನಮಗೆ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡದೆ ಕೇವಲ ಕಷ್ಟಗಳನ್ನೇ ಕೊಡ್ತಕ್ಕಂಥ ಕ್ರೂರಿಯಾದ ಗ್ರಹ ಯಾವುದು? ಈ ಗ್ರಹಗಳಲ್ಲಿರ್ತಕ್ಕಂಥ ಮೇಲು ಕೀಳುಗಳೆಂಬ ಭೇದ ಭಾವವನ್ನ, ತಾರತಮ್ಯವನ್ನ ತಿಳಿಸಬೇಕು ಎಂಬುದಾಗಿ ವಿಪ್ರೋತ್ತಮರನ್ನ ಪ್ರಶ್ನೆ ಮಾಡಿ ಕೇಳಿದಾಗ ಸಭೆಯಲ್ಲಿರ್ತಕ್ಕಂಥ ವಿಪ್ರೋತ್ತಮರಲ್ಲಿ ಬಹಳ ಬಹಳ ಪ್ರಮುಖರಾಗಿರ್ತಕ್ಕಂಥವ್ರು ಇದೀಗ ಸಭೆಯಲ್ಲಿ ನಿಂತು ಮೊದಲನೇ ಗ್ರಹವಾಗಿರ್ತಕ್ಕಂಥ ರಾಜಗ್ರಹವಾಗಿರ್ತಕ್ಕಂಥ ಆ ಸೂರ್ಯ ದೇವರ ವಿಚಾರವನ್ನ ಹಾಗೆ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ನೋಡೋಣ. ಬರ್ತಾನೆ ಇಲ್ಲ, ಈ ಕಡೆ ಕೇಳಿಸ್ತಾನೆ ಇಲ್ಲ. ಸ್ವಲ್ಪ ಈ ಕಡೆ ಸ್ವಲ್ಪ ಒಳಗಡೆ ಕೊಡ್ಲಿ ಗುಮ್ಮದು. ನಾನು ಏನ್ ಮಾಡ್ತೀನಿ ಅಂತ ನನಗೆ ಕೇಳಿಸ್ದಾಗ ಸ್ವಲ್ಪ ಎಕೋ ಹೋಗ್ಲಿ ನನ್ನ ಕಡೆ. ರಾಜಾಗ್ರಹವು ಸೂರ್ಯ ರಾಜ Yeah.
ಪಂಡಿತೋತ್ತಮರು ಸಭೆಯಲ್ಲಿ ನಿಂತು ಮೊದಲನೆಯ ಗ್ರಹವಾಗಿರ್ತಕ್ಕಂಥ ರಾಜಗ್ರಹವಾಗಿರ್ತಕ್ಕಂಥ ಸೂರ್ಯ ದೇವರ ವಿಚಾರವನ್ನ ಇದೀಗ ಸಭೆಯಲ್ಲಿ ಹೇಗೆ ವರ್ಣನೆ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ಪ್ರಭು ಸೂರ್ಯ ಇದನ್ನಲ್ಲ ಪರಮಾತ್ಮ ಕಶ್ಯಪನ ಮಗನಾಗಿರ್ತಕ್ಕಂಥ ಒಂದು ಸೂರ್ಯ ದೇವ, ಕಾಶ್ಯಪ ಗೋತ್ರೋದ್ಭವನಾಗಿರ್ತಕ್ಕಂಥ ಒಂದು ಮಹಾಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಈತ ಪರಮಾತ್ಮ. ಎಲ್ಲ ಗ್ರಹಗಳೆಲ್ಲರಿಗೂ ಕೂಡ ಪರಮಾತ್ಮ ಅಧಿಪತಿಯಾಗಿರ್ತಕ್ಕಂಥ ಒಂದು ಸೂರ್ಯ ದೇವ. ಆದ ಕಾರಣ ಮಾನವರಾದ ನಾವುಗಳು ಸೂರ್ಯ ದೇವನನ್ನ ರಾಜಗ್ರಹ ಎಂಬುದಾಗಿ ಸಂಬೋಧನೆ ಮಾಡ್ತಿದ್ದೀವಿ ಸ್ವಾಮಿ. ರಾಜಗ್ರಹ ಅಂತ ಹೇಳಿದ್ರೆ ಸೂರ್ಯ ದೇವ ತಾನು ತನ್ನ ಸ್ವಶಕ್ತಿಯಿಂದ ಜಗತ್ತಿಗೆ ಬೆಳಕು ಹಾಗೂ ಶಾಖವನ್ನು ಕೊಡುವ ಮುಖೇನ ದಿವಾಕರ, ಭಾಸ್ಕರ, ಭಾನು, ರವಿ, ಆದಿತ್ಯ ಇತ್ಯಾದಿ ನಾನಾ ನಾಮಗಳಿಂದ ಖ್ಯಾತನಾಗಿರ್ತಕ್ಕಂಥ ಪರಮಾತ್ಮ. ಹೀಗೆ ಗ್ರಹಗಳೆಲ್ಲ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಇದನ್ನಲ್ಲ ಸ್ವಾಮಿ, ತಾನು ಸದಾ ಕಾಲದಲ್ಲೂ ಕೂಡ ತ್ರಿಮೂರ್ತಿಗಳ ಅಂಶದಿಂದ ಕೂಡಿದನೆ ಭಗವಂತ ಅಂತ ಹೇಳ್ತಾರೆ. ಜ್ಞಾನಿಗಳು ಹೇಳ್ತಾರೆ, ಉದಯತೋ ಬ್ರಹ್ಮರೂಪಾಯ ಮಧ್ಯತೋ ಮಹೇಶ್ವರ ಸಂಧ್ಯತೋ ಸದಾ ವಿಷ್ಣು ದಿವಾಕರೋ ನಮಸ್ತೆ ನಮಸ್ತೆ ಎಂಬುದಾಗಿ ಸಂಬೋಧನೆ ಮಾಡ್ತಾರೆ ಸ್ವಾಮಿ ಸೂರ್ಯ ದೇವನನ್ನ. ಅಂದ್ರೆ ಸೂರ್ಯ ಇದನ್ನಲ್ಲ, ತಾನು ಸದಾ ಕಾಲದಲ್ಲೂ ಕೂಡ ತನ್ನ 7 ಕುದುರೆಗಳಿಂದ ಕೂಡಿರ್ತಕ್ಕಂಥ ಏಕಚಕ್ರ ರಥದಲ್ಲಿ ಕೂತ್ಕೊಂಡು ತನ್ನ ಕಕ್ಷೆಯಲ್ಲಿ ತಾನು ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಗತ್ತಿನ ಕತ್ತಲೆ ಎಂಬ ಅಂಧಕಾರಗಳನ್ನೆಲ್ಲ ಹೋಗಲಾಡಿಸ್ಬಿಟ್ಟು ಸುಜ್ಞಾನ ಬೆಳಕನ್ನು ಕೊಡ್ತಕ್ಕಂಥವನು ಪರಮಾತ್ಮ. ಇಂತಹ ಸುಜ್ಞಾನ ಮೂರ್ತಿ ಆಗಿರ್ತಕ್ಕಂಥ ಈ ಸೂರ್ಯ ದೇವರನ್ನ ಪ್ರಭು ಮಾನವರಾಗಿರ್ತಕ್ಕಂಥ ನಾವುಗಳು ಈ ದಿವಸ ಗ್ರಹಮಂಡಲದ ಮಧ್ಯಭಾಗದಲ್ಲಿ ಪೂರ್ವಾಭಿಮುಖವಾಗಿ ಪರಮಾತ್ಮನನ್ನ ಗೋಧಿ ಅಥವಾ ರವೆನಲ್ಲಿ ಆವಾಹಿಸಬೇಕು. ಭಗವಂತ ತಾನು ಸದಾ ಕಾಲದಲ್ಲೂ ಕೂಡ ಅರ್ಕ ವೃಕ್ಷ ಅಂದರೆ ಬಿಳಿಯ ಎಕ್ಕದ ಗಿಡವನ್ನು ಪ್ರತಿನಿಧಿಸ್ತಾನೆ ಪರಮಾತ್ಮ. ಆದ ಕಾರಣ ಬಿಳಿಯ ಎಕ್ಕದ ಗಿಡದ ಸಮಿತ್ತವನ್ನಾಗಲಿ ಪತ್ರೆಯನ್ನಾಗಲಿ ತೆಗೆದುಕೊಂಡ್ಬಂದಿಟ್ಟು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಕೆಂಪು ವಸ್ತ್ರ ಹಾಗೂ ಕೆಂದಾವರೆ ಹೂಗಳಿಂದ ಅಲಂಕಾರ ಮಾಡಬೇಕು. ಹಾಗೆ ನವರತ್ನಗಳಲ್ಲಿ ಒಂದಾಗಿರ್ತಕ್ಕಂಥ ಮಾಣಿಕ್ಯವನ್ನಿಟ್ಟು ದ್ರಾಕ್ಷಿ ಹಣ್ಣಿನ ನೈವೇದ್ಯವನ್ನು ಸಮರ್ಪಿಸಿದ್ದೇ ಆದ ಪಕ್ಷದಲ್ಲಿ ಭಗವಂತ ಆದಷ್ಟು ಜಾಗೃತಿಯಾಗಿ ನಮಗೆ ಒಲಿತಾರೆ. ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಿ ನಮ್ಮನ್ನು ಕಾಪಾಡ್ತಾನೆ. ಪ್ರಭು ಈತನೇ ಮಹಾಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಎಂಬುದಾಗಿ ಆ ಸೂರ್ಯದೇವರ ವಿಚಾರವನ್ನು ತಿಳಿಸಿದಾಗ ಈ ಮಾತುಗಳನ್ನು ಆಲಿಸಿರ್ತಕ್ಕಂಥ ಈ ಸತ್ಯವ್ರತ ಮಹಾರಾಜ ಸಂತೋಷಭರಿತನಾಗಿ ಅಂತ ಮಹಾಮಹಿಮನಾಗಿರ್ತಕ್ಕಂಥ ರಾಜಗ್ರಹವಾಗಿರ್ತಕ್ಕಂಥ ಸೂರ್ಯನಿಗೆ ನನ್ನ ಅನಂತ ವಂದನೆಗಳು ನಂತರ ಇದೀಗ 2ನೇ ಪಂಡಿತೋತ್ತಮರ ಸಭೆಯಲ್ಲಿ ನಿಂತು 2ನೇ ಗ್ರಹವಾಗಿರ್ತಕ್ಕಂಥ ಚಂದ್ರನ ವಿಚಾರವನ್ನ ಸಭೆಯಲ್ಲಿ ಹಾಗೆ ವರ್ಣನೆ ಮಾಡಿ ಹೇಳ್ತಾರೆ. ಚಂದ್ರ ಶಾಂತ ರೂಪ
ಚಂದ್ರದೇವರ ಪದಾರ್ವೇಗತೆ ಗೋವಿಂದ. ಎರಡನೇ ಪಂಡಿತೋತ್ತಮರು ಸಭೆಯಲ್ಲಿ ನಿಂತು ಎರಡನೇ ಗ್ರಹವಾಗಿರ್ತಕ್ಕಂಥ ಚಂದ್ರನ ವಿಚಾರವನ್ನು ಇದೀಗ ಸಭೆಯಲ್ಲಿ ಹಾಗೆ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಭು ಚಂದ್ರ ಇದರಲ್ಲ ಪರಮಾತ್ಮ. ನೋಡಿ, ಕ್ಷೀರ ಸಾಗರವನ್ನ ಮತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ಷೀರ ಸಾಗರದಲ್ಲಿ ಉದ್ಭವವಾಗಿ ಬಂದಿರತಕ್ಕಂಥವನು ಚಂದ್ರ. ಆತ್ರೇಯ ಗೋತ್ರೋದ್ಭವ ಮಹಾಶ್ರೇಷ್ಠವಾಗಿರ್ತಕ್ಕಂಥ ಗ್ರಹಸ್ವಾಮಿ ಈತ ಪರಮಾತ್ಮ. ಈ ಚಂದ್ರದೇವ ಇದರಲ್ಲ ಷೋಡಶ ಕಳೆ ಅಂದ್ರೆ 16 ಕಳೆಗಳಿಂದ ಕೂಡಿ ಶೋಭಾಯಮಾನವಾಗಿರ್ತಕ್ಕಂಥವನು ಚಂದ್ರ. ಚಂದ್ರ ಆ ಕಾಲಘಟ್ಟದಲ್ಲಿ ಎಷ್ಟು ಸುರದ್ರೂಪಿ ಅಂತ ಹೇಳಿದ್ರೆ, ಚಂದ್ರನ ಸುಂದರ ರೂಪಿಗೆ ಮರುಳಾಗಿರ್ತಕ್ಕಂಥ ಪರಮೇಶ್ವರ ತನ್ನ ಶಿರಸ್ಸಿನಲ್ಲಿರಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು ಚಂದ್ರ ಎಂಬುದಾಗಿ ಭಾವಿಸಿಕೊಂಡು ಕ್ಷಯ ವೃತ್ತಿಗಳಿಲ್ಲದ ಚಂದ್ರನ ಒಂದು ಭಾಗವನ್ನ ಸದಾ ತನ್ನ ಶಿರಸ್ಸಿನಲ್ಲೇ ಧರಿಸಿಕೊಂಡು ಚಂದ್ರಮೌಳೇಶ್ವರ ಶಶಿಧರ ಎಂಬುದಾಗಿ ಪ್ರಖ್ಯಾತನಾಗಿದ್ದಾರೆ ಪರಮಾತ್ಮ. ಹೀಗೆ ಪರಮೇಶ್ವರನ ಶಿರಸ್ಸಿಗೆ ಯೋಗ್ಯನಾಗಿರ್ತಕ್ಕಂಥ ಈ ಚಂದ್ರ ಇದನ್ನಲ್ಲ ಸ್ವಾಮಿ, ತಾನು ಸದಾ ಕಾಲದಲ್ಲೂ ಕೂಡ ಅಮೃತವನ್ನ ಪ್ರವಹಿಸಿಕೊಂಡು ಬರ್ತಾ ಇದ್ದಾನೆ ಸ್ವಾಮಿ. ಅಂದರೆ ನೋಡಿ, ಸೂರ್ಯ ತೀಕ್ಷ್ಣವಾದ ಪ್ರಖರವಾದ ಕಿರಣಗಳಿಂದ ಜಗತ್ತನ್ನು ಬೆಳಗ್ತಾ ಇದ್ರೆ ಚಂದ್ರನು ಕೂಡ ಈ ಜಗತ್ತಿಗೆ ಬೆಳಕನ್ನು ನೀಡ್ತಾನೆ. ಆದ್ರೆ ಅದು ಎಂತಹ ಬೆಳಕನ್ನು ನೀಡ್ತಾನಪ್ಪ ಅಂತ ಹೇಳಿದ್ರೆ, ಅಮೃತಕ್ಕೆ ಸರಿಸಮಾನವಾಗಿರ್ತಕ್ಕಂಥ ತಿಂಗಳ ಬೆಳಕನ್ನ ಅಂದ್ರೆ ಬೆಳದಿಂಗಳನ್ನ ಈ ಜಗತ್ತಿಗೆ ದಯಪಾಲಿಸಿಕೊಂಡು ಆ ಸಮಸ್ತ ಜಗತ್ತನ್ನೇ ಸಂರಕ್ಷಣೆ ಮಾಡ್ತಾ ಇದ್ದಾನೆ ಸ್ವಾಮಿ ಪರಮಾತ್ಮ. ಹೀಗೆ ರಸಾಧಿಪತಿ ಆಗಿರ್ತಕ್ಕಂಥವ್ರು ಚಂದ್ರದೇವ. ರಸಾಧಿಪತಿ ಅಂದ್ರೆ ಏನು? ಸಸ್ಯಗಳಲ್ಲಿ ರಸೋತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ಚಂದ್ರನೇ ಮೂಲ ಕಾರಣ. ಚಂದ್ರನ ಉದಯವಾಗದೆ ಹೋದ ಪಕ್ಷದಲ್ಲಿ ಯಾವ ಯಾವ ಸಸ್ಯಗಳಲ್ಲೂ ಕೂಡ ರಸೋತ್ಪತ್ತಿ ಆಗುವುದಿಲ್ಲವಂತೆ ಸ್ವಾಮಿ. ಇಂತಹ ರಸಾಧಿಪತಿ ಆಗಿರ್ತಕ್ಕಂಥ ಈ ಚಂದ್ರದೇವನನ್ನ ಪ್ರಭು ಮಾನವರಾಗಿರ್ತಕ್ಕಂಥ ನಾವುಗಳು ನೋಡಿ, ಪರಮಾತ್ಮನನ್ನ ಗ್ರಹಮಂಡಲದ ಆಗ್ನೇಯ ಭಾಗದಲ್ಲಿ ಉತ್ತರಾಭಿಮುಖವಾಗಿ ಪರಮಾತ್ಮನನ್ನ ಭತ್ತ ಅಥವಾ ಅಕ್ಕಿನಲ್ಲಿ ಆವಾಹಿಸಬೇಕು. ಭಗವಂತ ತಾನು ಸದಾ ಕಾಲದಲ್ಲೂ ಕೂಡ ಪಲಾಶ ವೃಕ್ಷ ಅಂದ್ರೆ ಮುತ್ತುಗದ ಗಿಡವನ್ನು ಪ್ರತಿನಿಧಿಸ್ತಾನೆ ಪರಮಾತ್ಮ. ಆದ ಕಾರಣ ಮುತ್ತುಗದ ಗಿಡದ ಸಮಿತ್ತವನ್ನಾಗಲಿ ಅಥವಾ ಪತ್ರೆಯನ್ನಾಗಲಿ ತೆಗೆದುಕೊಂಡ್ಬಿಟ್ಟು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಬಿಳಿಯ ವಸ್ತ್ರ ಹಾಗೂ ಬಿಳಿಯ ದಾಸವಾಳದ ಹೂಗಳಿಂದ ಅಲಂಕಾರ ಮಾಡಿಬಿಟ್ಟು ನವರತ್ನಗಳಲ್ಲಿ ಒಂದಾಗಿರ್ತಕ್ಕಂಥ ಮುತ್ತನ್ನಿಟ್ಟು ರಸದಾಳೆ ಅಂತ ಹೇಳಿದ್ರೆ ಸಿಹಿಯಾದ ಕಬ್ಬು, ಆ ಸಿಹಿಯಾದ ಕಬ್ಬಿನ ನೈವೇದ್ಯವನ್ನು ಸಮರ್ಪಿಸಿದ್ದೇ ಆದ ಪಕ್ಷದಲ್ಲಿ ಭಗವಂತ ಆದಷ್ಟು ಜಾಗೃತಿಯಾಗಿ ನಮಗೆ ಒಲಿತಾರೆ. ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಿ ನಮ್ಮನ್ನು ಕಾಪಾಡ್ತಾನೆ ಪ್ರಭು. ಈತನೇ ಮಹಾಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಎಂಬುದಾಗಿ ಆ ಪರಮಾತ್ಮನ ವಿಚಾರವನ್ನು ತಿಳಿಸಿದಾಗ ಈ ಮಾತುಗಳನ್ನು ಆಲಿಸಿರ್ತಕ್ಕಂಥ ಈ ಸತ್ಯವ್ರತ ಮಹಾರಾಜ ಸಂತೋಷಭರಿತನಾಗಿ ಅಂತ ಮಹಾಮಹಿಮನಾಗಿರ್ತಕ್ಕಂಥ ಷೋಡಶ ಕಳೆಗಳಿಂದ ಕೂಡಿ ಶೋಭಾಯಮಾನವಾಗಿರ್ತಕ್ಕಂಥ ಚಂದ್ರನಿಗೆ ನನ್ನ ಅನಂತ ವಂದನೆಗಳು ಎಂಬುದಾಗಿ ತನ್ನ ಭಕ್ತಿಯನ್ನು ಸಮರ್ಪಿಸಿದ ನಂತರ ಇದೀಗ ಮೂರನೇ ಗ್ರಹವಾಗಿರ್ತಕ್ಕಂಥ ಅಂಗಾರಕ ಅರ್ಥಾತ್ ಕುಜನ ವಿಚಾರವನ್ನ ಸಭೆಯಲ್ಲಿ ಹೇಗೆ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ನೋಡೋಣ. ಪತ್ರಗಳಿತ್ತು, ತೆಗೆದು ಅಕ್ಷತೆ ಪತ್ರಗಳ ಕ್ರೂರ ಗ್ರಹವಿದು ಕೇಳು ಪರಲವಿ
ನಾಲ್ಕನೇ ಪಂಡಿತೋತ್ತಮರು ಸಭೆಯಲ್ಲಿ ಮೂರನೇ ಗ್ರಹವಾಗಿರ್ತಕ್ಕಂಥ ಅಂಗಾರಕ ಅರ್ಥಾತ್ ಕುಜನ ವಿಚಾರವನ್ನ ಇದೀಗ ಸಭೆಯಲ್ಲಿ ಹೇಗೆ ವರ್ಣನೆ ಮಾಡ್ತಾ ಇದಾರಪ್ಪ ಅಂತ ಹೇಳಿದ್ರೆ, ಪ್ರಭು ಈ ಅಂಗಾರಕ ಅರ್ಥಾತ್ ಕುಜ ಇದರಲ್ಲ, ಪರಮಾತ್ಮ ವಿಷ್ಣು ಹಾಗೂ ಭೂದೇವಿಯರ ಸಂಯೋಗದಿಂದ ಹುಟ್ಟಿರ್ತಕ್ಕಂಥವನು ಪರಮಾತ್ಮ. ಭಾರತದ ಗೋತ್ರೋದ್ಭವ ಮಹಾಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಈತ ಭಗವಂತ. ನೋಡಿ ಸ್ವಾಮಿ, ಎಲ್ಲ ಗ್ರಹಗಳಿಗಿಂತಲೂ ಕೂಡ ಅತ್ಯಂತ ಬುದ್ಧಿವಂತನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಅಂತ ಹೇಳಿದ್ರೆ ಈ ಮಂಗಳ ಸ್ವಾಮಿ. ಯಾಕೆ ನಾವು ಪರಮಾತ್ಮನ ಮಹಾಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಅಂತ ಹೇಳ್ತೀವಪ್ಪ ಅಂದ್ರೆ, ಪರಮಾತ್ಮ ಏನು ಮಂಗಳ ದೇವ ಇದೆಯಲ್ಲ, ಹಿಂದೆ ಸಾವಿರಾರು ವರ್ಷಗಳ ಕಾಲ ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡಿ ಮೃತ ಸಂಜೀವಿನಿ ಎಂಬ ಅದ್ಭುತವಾದ ವಿದ್ಯೆಯನ್ನು ಪಡ್ಕೊಂಡಿದ್ದಾನೆ ಪರಮಾತ್ಮ. ಮೃತ ಸಂಜೀವಿನಿ ವಿದ್ಯೆ ಅಂತ ಹೇಳಿದ್ರೆ ಕ್ಷಮಿಸಿ, ನವಗ್ರಹಗಳನ್ನು ಒಬ್ಬನಾಗ್ತಕ್ಕಂಥ ಶಕ್ತಿಯನ್ನ ಸಾಮರ್ಥ್ಯವನ್ನ ಪಡ್ಕೊಂಡಿದ್ದಾನೆ ಪರಮಾತ್ಮ. ಅಂದ್ರೆ ಪರಮೇಶ್ವರನನ್ನ ಸಹಸ್ರಾರು ವರ್ಷಗಳ ಕಾಲ ಪರಮೇಶ್ವರನ ಕುರಿತು ತಪಸ್ಸು ಮಾಡಿ ಆ ನವಗ್ರಹಗಳನ್ನು ಒಬ್ಬನಾಗ್ತಕ್ಕಂಥ ಶಕ್ತಿಯನ್ನ ಆ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾನೆ ಪರಮಾತ್ಮ. ಅಂದ್ರೆ ಅಂತ ಹೇಳಿದ್ರೆ ನಾವು ಪರಮಾತ್ಮನನ್ನ ಸಹಜವಾಗಿಯೇ ಮಹಾಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಅಂತ ಹೇಳ್ತೀವಿ ಸ್ವಾಮಿ. ಪರಮಾತ್ಮ ಈ ಮಂಗಳ ತಾನೆಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಅನಿಸ್ಕೊಂಡಿದ್ದಾನೆ, ಅದಕ್ಕೂ ಮಿಗಿಲಾಗಿ ತುಂಬಾ ತುಂಬಾ ಕ್ರೂರಿಯಾಗಿರ್ತಕ್ಕಂಥ ಗ್ರಹ ಸ್ವಾಮಿ ಈತ. ಹಾಗಾದ್ರೆ ಪರಮಾತ್ಮ ಯಾರಿಗೆ ಕ್ರೂರಿಯಾಗಿರ್ತಾನೆ ಮಂಗಳ? ಸಕಲ ಜೀವರಾಶಿಗಳಿಗೂ ಕೂಡ ಪರಮಾತ್ಮ ಕ್ರೂರವಾಗಿ ಕಾಡ್ತಾನೆಯೇ? ಇಲ್ಲ ಇಲ್ಲ. ಯಾರು ಈ ಭಗವಂತನನ್ನ ಅಂದ್ರೆ ನೋಡಿ ಆ ಸನ್ಮಂಗಳ ಮೂರ್ತಿ ಆಗಿರ್ತಕ್ಕಂಥ ಮಂಗಳ ದೇವನನ್ನ ಭಕ್ತಿಯಿಂದ ಪೂಜಿಸಿ ಆರಾಧಿಸೋದಿಲ್ಲ, ಯಾರು ಪರಮಾತ್ಮನನ್ನು ಅನುಗಾಲವೂ ಕೂಡ ಧ್ಯಾನ ಮಾಡಿ ನಿತ್ಯ ಸ್ಮರಣೆಯನ್ನು ಮಾಡೋದಿಲ್ಲ, ಅಂತಹವರಿಗೆ ಮಾತ್ರ ಸದಾ ಕಾಲದಲ್ಲೂ ಕೂಡ ಕ್ರೂರ ಸ್ಥಾನದಲ್ಲಿ ನಿಂತುಕೊಂಡು ಆ ಮಾನವರನ್ನ ಎಡೆಬಿಡದೆ ಕಾಡ್ತಾನೆ ಪರಮಾತ್ಮ. ಆದರೆ ಯಾರು ಈ ಭಗವಂತನನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಆರಾಧಿಸ್ತಾರೆ, ತನುಮನಗಳನ್ನ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಿಸಿಕೊಂಡು ಪರಮಾತ್ಮನ ನಿತ್ಯ ಸೇವೆ ಮಾಡ್ತಾರೆ, ಅಂತಹವರಿಗೆ ಮಾತ್ರ ಹೆಸರಿಗೆ ತಕ್ಕಂತೆ ಸದಾ ಕಾಲದಲ್ಲೂ ಕೂಡ ಸನ್ಮಂಗಳವನ್ನೇ ಉಂಟು ಮಾಡ್ತಾನೆ ಪರಮಾತ್ಮ. ಇಂತಹ ಸನ್ಮಂಗಳ ಮೂರ್ತಿಯಾಗಿರ್ತಕ್ಕಂಥ ಈ ಮಂಗಳ ದೇವನನ್ನ ಪ್ರಭು ಮಾನವರಾದ ನಾವುಗಳು ನೋಡಿ ಗ್ರಹಮಂಡಲದ ಈ ಒಂದು ದಕ್ಷಿಣ ಭಾಗದಲ್ಲಿ ಪಶ್ಚಿಮಾಭಿಮುಖವಾಗಿ ಪರಮಾತ್ಮನನ್ನ ತೊಗರಿ ಕಾಳದಲ್ಲಿ ಆವಾಹಿಸಬೇಕು. ಭಗವಂತ ತಾನು ಸದಾ ಕಾಲದಲ್ಲೂ ಕೂಡ ಕದಿರ ಅಂತ ಹೇಳಿದ್ರೆ ಕಗ್ಗಲಿಯ ವೃಕ್ಷ, ಆ ಕಗ್ಗಲಿ ವೃಕ್ಷವನ್ನು ಪ್ರತಿನಿಧಿಸುವುದರಿಂದ ಕಗ್ಗಲಿ ವೃಕ್ಷದ ಸಮಿತ್ತವನ್ನಾಗಲಿ ಪತ್ರೆಯನ್ನಾಗಲಿ ತೆಗೆದುಕೊಂಡು ಬಂದಿಟ್ಟು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಕೆಂಪು ವಸ್ತ್ರ ಹಾಗೂ ಕೆಂಪು ಕಣಿಗಿಲೆ ಹೂಗಳಿಂದ ಅಲಂಕಾರ ಮಾಡಿಬಿಟ್ಟು ನವರತ್ನಗಳಲ್ಲಿ ಒಂದಾಗಿರ್ತಕ್ಕಂಥ ಹವಳವನ್ನಿಟ್ಟು ಭೋಗಿ ಫಲ ಅಂತ ಹೇಳಿದ್ರೆ ಹಸಿ ಅಡಿಕೆಕಾಯಿ, ಆ ಹಸಿ ಅಡಿಕೆಕಾಯಿಯ ನೈವೇದ್ಯವನ್ನು ಸಮರ್ಪಿಸಿದ್ದೆ ಆದ ಪಕ್ಷದಲ್ಲಿ ಭಗವಂತ ಆದಷ್ಟು ಜಾಗೃತಿಯಾಗಿ ನಮಗೆ ಒಲಿತಾರೆ, ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಿ ನಮ್ಮನ್ನ ಕಾಪಾಡ್ತಾನೆ. ಪ್ರಭು ಈತನೇ ಮಹಾಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಎಂಬುದಾಗಿ ಆ ಸನ್ಮಂಗಳ ಮೂರ್ತಿ ಆಗಿರ್ತಕ್ಕಂಥ ಮಂಗಳನ ವಿಚಾರವನ್ನು ತಿಳಿಸಿದಾಗ ಈ ಮಾತುಗಳನ್ನು ಆಲಿಸಿರ್ತಕ್ಕಂಥ ಈ ಸತ್ಯವ್ರತ ಮಹಾರಾಜ ಸಂತೋಷಭರಿತನಾಗಿ ಅಂತ ಮಹಾಮಹಿಮನಾಗಿರ್ತಕ್ಕಂಥ ಸನ್ಮಂಗಳ ಪ್ರದಾಯಕನಾಗಿರ್ತಕ್ಕಂಥ ಮಂಗಳನಿಗೆ ನನ್ನ ಅನಂತಾನಂತ ವಂದನೆಗಳು ಎಂಬುದಾಗಿ ತನ್ನ ಭಕ್ತಿಯನ್ನು ಸಮರ್ಪಿಸಿದ ನಂತರ ಇದೀಗ ನಾಲ್ಕನೇ ಪಂಡಿತೋತ್ತಮರ ಸಭೆಯಲ್ಲಿ ನಿಂತು ನಾಲ್ಕನೇ ಗ್ರಹವಾಗಿರ್ತಕ್ಕಂಥ ಬುಧನ ವಿಚಾರವನ್ನ ಸಭೆಯಲ್ಲಿ ಹೇಗೆ ವರ್ಣನೆ ಮಾಡಿ ಹೇಳುತ್ತಾ ಇದ್ದಾರೆ. ಅಂದದಿಂದ
4ನೇ ಗ್ರಹವಾಗಿರ್ತಕ್ಕಂಥ ಬುಧನ ವಿಚಾರವನ್ನ ಇದೀಗ ಸಭೆಯಲ್ಲಿ ಹೇಗೆ ವರ್ಣನೆ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ಪ್ರಭು ಬುಧ ಇದನ್ನಲ್ಲ ಪರಮಾತ್ಮ. ನೋಡಿ, ಚಂದ್ರ ಮತ್ತು ತಾರೆಯರ ಗರ್ಭ ಸಂಜಾತನಾಗಿರ್ತಕ್ಕಂಥವನು ಬುಧದೇವ. ಆದ್ರೆ ಗೋತ್ರೋದ್ಭವ ಮಹಾಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಸ್ವಾಮಿ ಈತ ಭಗವಂತ. ಈ ಬುಧ ಇದನ್ನಲ್ಲ ಸ್ವಾಮಿ, ಎಲ್ಲ ಗ್ರಹಗಳಿಗಿಂತಲೂ ಕೂಡ ಅತ್ಯಂತ ಬುದ್ಧಿವಂತನಾಗಿರ್ತಕ್ಕಂಥ ಗ್ರಹ ಅಂತ ಹೇಳಿದ್ರೆ ಬುಧ ಒಬ್ಬನೇ ಸ್ವಾಮಿ. ಬುಧನ ಬುದ್ಧಿಶಕ್ತಿಗೆ ತಕ್ಕಂತೆ ಭಗವಂತನನ್ನ ವಾಣಿಜ್ಯ ಗುಂಪಿಗೆ ಕೂಡ ಸೇರಿಸಿದೀವಿ ನಾವು. ವಾಣಿಜ್ಯ ಅಂತ ಹೇಳಿದ್ರೆ ಏನು? ವ್ಯಾಪಾರ ಅಂದ್ರೆ ನಾವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನಮಗೆ ಲಾಭಾಂಶ ಲಭ್ಯವಾಗಬೇಕು, ಯಶಸ್ಸು ಏನು ಆ ಶ್ರೇಯಸ್ಸು ಪ್ರಾಪ್ತವಾಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಮಹಾಮಹಿಮನಾಗಿರ್ತಕ್ಕಂಥ ಬುಧನ ಅನುಗ್ರಹ ಬೇಕೇ ಬೇಕಂತೆ ಸ್ವಾಮಿ. ಇಂತಹ ಸದ್ಬುದ್ಧಿ ಪ್ರದಾಯಕನಾಗಿರ್ತಕ್ಕಂಥ ಬುಧ ಇದನ್ನಲ್ಲ ಪರಮಾತ್ಮನಿರ್ತಕ್ಕಂಥ ಮತ್ತೊಂದು ವಿಶೇಷವಾದ ಗುಣ ಏನಪ್ಪಾ ಅಂತ ಹೇಳಿದ್ರೆ, ಈ ಭಗವಂತ ಯಾವತ್ತಿಗೂ ಕೂಡ ಯಾರೊಬ್ಬರಿಗೂ ಕೂಡ ಈ ಜಗತ್ತಿನ ಕಷ್ಟಗಳನ್ನೇ ಕೊಡ್ಲಾರ ಸದಾ ಸೌಮ್ಯ ಮೂರ್ತಿ ಆಗಿರ್ತಕ್ಕಂಥವನು ಪರಮಾತ್ಮ, ಶಾಂತ ಸ್ವರೂಪನಾಗಿರ್ತಕ್ಕಂಥವನು. ಇಂತಹ ಸೌಮ್ಯ ಮೂರ್ತಿ ಆಗಿರ್ತಕ್ಕಂಥ ಈ ಬುಧದೇವನನ್ನ ಪ್ರಭು ಮಾನವರಾಗಿರ್ತಕ್ಕಂಥ ನಾವುಗಳು ನೋಡಿ, ಗ್ರಹಮಂಡಲದ ಈಶಾನ್ಯ ಭಾಗದಲ್ಲಿ ಉತ್ತರಾಭಿಮುಖವಾಗಿ ಪರಮಾತ್ಮನನ್ನ ಹೆಸರು ಕಾರಣದಲ್ಲಿ ಆವಾಹಿಸಬೇಕು. ಭಗವಂತ ತಾನು ಸದಾ ಕಾಲದಲ್ಲೂ ಕೂಡ ಅಪಾಮಾರ್ಗ ಅಂತ ಹೇಳಿದ್ರೆ ಉತ್ತರಾಣಿಕೆ ಗಿಡವನ್ನು ಪ್ರತಿನಿಧಿಸೋದ್ರಿಂದ ಆ ಉತ್ತರಾಣಿ ಗಿಡದ ಸಮಿತ್ತವನ್ನಾಗಲಿ ಪತ್ರೆಯನ್ನಾಗಲಿ ತೆಗೆದುಕೊಂಡ್ಬಂದಿಟ್ಟು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಹಸಿರು ವಸ್ತ್ರ ಹಾಗೂ ಜಾಜಿ ಹೂಗಳಿಂದ ಅಲಂಕಾರ ಮಾಡಿಬಿಟ್ಟು ನವರತ್ನಗಳಲ್ಲಿ ಒಂದಾಗಿರ್ತಕ್ಕಂಥ ಪಚ್ಚೆ ಅಥವಾ ಮರಕಟವನ್ನಿಟ್ಟು ಕಿತ್ತಲೆಯ ಹಣ್ಣಿನ ನೈವೇದ್ಯವನ್ನು ಸಮರ್ಪಿಸಿದ್ದೇ ಆದ ಪಕ್ಷದಲ್ಲಿ ಭಗವಂತ ಆದಷ್ಟು ಜಾಗೃತಿಯಾಗಿ ನಮಗೆ ಒಲಿತಾರೆ. ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಿ ನಮ್ಮನ್ನು ಕಾಪಾಡ್ತಾನೆ. ಪ್ರಭು ಈತನೇ ಮಹಾಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ ಎಂಬುದಾಗಿ ಆ ಬುಧನ ವಿಚಾರವನ್ನು ತಿಳಿಸಿದಾಗ ಈ ಮಾತುಗಳನ್ನು ಆಲಿಸಿರ್ತಕ್ಕಂಥ ಈ ಸತ್ಯವ್ರತ ಮಹಾರಾಜ ಸಂತೋಷಭರಿತನಾಗಿ ಅಂತ ಮಹಾಮಹಿಮನಾಗಿರ್ತಕ್ಕಂಥ ಸದ್ಬುದ್ಧಿ ಪ್ರದಾಯಕನು ಆಗಿರ್ತಕ್ಕಂಥ ಬುಧನಿಗೆ ನನ್ನ ಅನಂತ ವಂದನೆಗಳು ಎಂಬುದಾಗಿ ತನ್ನ ಭಕ್ತಿಯನ್ನು ಸಮರ್ಪಿಸಿದ ನಂತರ ಇದೀಗ 5ನೇ ಪಂಡಿತೋತ್ತಮರು ಸಭೆಯಲ್ಲಿ ನಿಂತು 5ನೇ ಗ್ರಹವಾಗಿರ್ತಕ್ಕಂಥ ಬೃಹಸ್ಪತಿ ಅಂದರೆ ದೇವ ಗುರುವಿನ ವಿಚಾರವನ್ನು ಸಭೆಯಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ನೋಡೋಣ. ಗುರುವು ಮಹಾಶ್ರೇಷ್ಠ, ಗುರುವು ಬಲವಂತ,
ದ್ರೌಪದಿಯ ಪಾದಾರ